ಇವತ್ತು ಡಿಸ್ಕಷನನ್ನು ಮಾಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ. ನಿಮ್ಮ ನಾಳೆ ನಡೀತಕ್ಕಂಥ ಇಂಗ್ಲೀಷ್ ಪೇಪರ್ಗೆ ಬೇಕಾದಷ್ಟು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ಒಂದು ಪ್ಲೇಲಿಸ್ಟ್ ಲಿಂಕೇ ಮಾಡಿದ್ದೀವಿ, SSLC ಇಂಗ್ಲೀಷ್ ಎಕ್ಸಾಮ್ 6423 ಅಂತ. ಸೊ ಕೆಳಗಡೆ ಅದನ್ನು ಒತ್ತಿದರೆ ಎಲ್ಲ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಗೊತ್ತಾಗ್ತದೆ. ಇವತ್ತು ಪ್ರೊಫೈಲ್ ರೇಟಿಂಗ್ ಆಗಿರ್ಬೋದು, ಸ್ಟೋರಿ ಬಿಲ್ಟ್ ಮಾಡೋದಾಗಿರ್ಬೋದು, ಮತ್ತು ಪಿಕ್ಚರ್ಗಳನ್ನು ಸ್ಟಡಿ ಮಾಡಿ ರೈಟಿಂಗ್ ಮಾಡೋದು, ಅದನ್ನು ನೋಡೋಣ. ಇಲ್ಲಿ ಫಸ್ಟ್ ಪ್ರೊಫೈಲ್ ರೈಟಿಂಗಲ್ಲಿ ಈ ಒಂದು ಡಾಟಾ ಅಂತೀವಿ, ಇದನ್ನು ಇನ್ಫಾರ್ಮೇಷನ್ ಇದನ್ನು ಕೊಟ್ಟಿದ್ದಾರೆ. ಸೊ ಎಷ್ಟಿದಾವೆ ಭಾಳ ಆದರೆ ಇದು ಎಷ್ಟಿದಾವಪ್ಪ ಅಂದ್ರೆ 7 ಸಾಲುಗಳು ಇದ್ದಾವೆ. ನೇಮ್ ರಸ್ಕಿನ್ ಬಾಂಡ್, ಬಾರ್ನ್ 19 May 1934, ಕಸೌಲಿ. ಪೇರೆಂಟ್ಸ್ ಅಬುರೆ ಬಾಂಡ್, ಎಡಿಟ್ ಕ್ಲಾರ್ಕೆ, ರೆಸಿಸ್ಟೆನ್ಸ್ ಮುಸ್ಸೋರಿ, ಫಸ್ಟ್ ನಾವೆಲ್ ದ ರೂಮ್ ಆಫ್ ದ ರೂಮ್. ಸೊ ಇದನ್ನು ಈಗ ನೇಮ್ ರಸ್ಕಿನ್ ಬಾಂಡ್ ಇದೆಲ್ಲ ಇದೇ ಫಸ್ಟ್ ಸಾಲ್ ಹೆಂಗೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಎಸ್, ಏನು ಬರೆದಿದ್ದಾರೆ? ರಸ್ಕಿನ್ ಬಾಂಡ್ ವಾಸ್ ಬಾರ್ನ್ ಇನ್ 19 May 1934 ಇನ್ ಕಸೌಲಿ. ಓಕೆ, ಸೊ ಫಸ್ಟ್ 2 ಸಾಲದ ಏನು ಮಾಡಿದರು? ಒಂದು ಸಾಲಲ್ಲಿ ಅವನ ಹೆಸರಿತ್ತು, ಆಮೇಲೆ ಬಾರ್ನ್ ಇತ್ತು. ಈ 2 ಕ್ಲೂಗಳನ್ನು ತೊಗೊಂಡವ್ರು ಏನು ಮಾಡಿದ್ರಪ್ಪ ಅಂದ್ರೆ ಒಂದು ಸಾಲ್ ಸಿಂಪಲ್ಲಾಗಿ ರಸ್ಕಿನ್ ಬಾಂಡ್ ವಾಸ್ ಬಾರ್ನ್ ಆನ್ 19 May 1934 ಇನ್ ಕಸೌಲಿ ಮುಗಿದೋದು. ನೆಕ್ಸ್ಟ್ ಸೆಕೆಂಡ್ ಏನೈತಲ್ಲಿ? ಎಸ್, ಪೇರೆಂಟ್ಸ್ ಅಂತ ಐತಿ, ಅವ್ರ ತಂದೆ ತಾಯಿಗಳ ಹೆಸರೈತಿ. ಅದನ್ನು ಯಾವ ಥರನಾಗಿ ವಾಕ್ಯ ಮಾಡಬೇಕು? ಹೀಸ್ ಪೇರೆಂಟ್ಸ್ ಅಂದರೆ ಆತನ ತಂದೆ ತಾಯಿಗಳು. ಅಬುರೆ ಬಾಂಡ್ ಆ್ಯಂಡ್ ಎಡಿಟ್ ಕ್ಲರ್ಕ್ ಅಂತಕ್ಕಂಥದ್ದು. ಇದು ಒಂದು ಸಾಲ ಆಯಿತು. ನೋಡಿರಿ, ಒಂದೊಂದು ಸಾಲಿಗೆ ನಿಮ್ಗೆ ಅರ್ಧ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಯಾಕಂದ್ರೆ 6 ಪಾಯಿಂಟ್ಸ್ಗಳು ಇರ್ತಾವೆ, 3 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಪ್ರತಿ ಸಾಲದ್ದು ಕೂಡ ನೀವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಸಿಂಪಲ್ ಸೆಂಟೆನ್ಸನ್ನು ಮಾಡಬೇಕು. ಓಕೆ, ಅವ್ನ ರೆಸಿಡೆನ್ಸಿ ಮುಸ್ಸೋರಿ ಅದ, ಅದನ್ನು ಕೂಡ ಹೇಗೆ ಬರಿಬೋದು? he resides in Mussoorie. He resides in Mussoorie. ನೆಕ್ಸ್ಟ್ ಫಸ್ಟ್ ನೋವೆಲ್ ಯಾವುದೈತಿ? ದ ರೂಮ್ ಆನ್ ದ ರೂಫ್. ಆ ಸೆಂಟೆನ್ಸ್ ಹೆಂಗೆ ಮಾಡ್ಬೋದು? ಹೀಸ್ ಫಸ್ಟ್ ನೋವೆಲ್ ವಾಸ್ ದ ರೂಮ್ ಆನ್ ದ ರೂಫ್. ಹೀಸ್ ಫಸ್ಟ್ ನೋವೆಲ್ ವಾಸ್ ದ ರೂಮ್ ಆನ್ ದ ರೂಫ್. ಸಿಂಪಲ್ ಸೆಂಟೆನ್ಸಲ್ಲಿ ಅವು ಏನಿದೆ ಅವುಗಳನ್ನು ಬೆಳೆಸ್ಕೊಂಡಿದ್ರೆ ಖಂಡಿತವಾಗಿ ಆಗ್ತದೆ. ನೆಕ್ಸ್ಟ್ ಆಟೋಗ್ರಫಿ ಮತ್ತು ಅವಾರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಆಟೋಗ್ರಫಿಗಳನ್ನು ಹೇಗೆ ಬರಿಬೋದು? ಆ ಸಾಲು ಹೀಸ್ ಆಟೋಗ್ರಫಿ ಈಸ್ ಸೀನ್ಸ್ ಫ್ರಾಮ್ ಅ ರೈಟರ್ ಲೈಫ್. ಹಿ ಹ್ಯಾಸ್ ಬೀನ್ ಕನ್ಫರ್ಡ್ ದ ಪದ್ಮಶ್ರೀ ಆ್ಯಂಡ್ ಪದ್ಮಭೂಷಣ ಅವಾರ್ಡ್ಸ್ ಅಂತ. ಸೊ ಏನು ಮಾಡ್ಬೋದಾಗಿತ್ತು? 6 ಪಾಯಿಂಟ್ಸ್ಗಳಿದ್ದಾವೆ, 6 ಸಾಲುಗಳನ್ನು ಸಿಂಪಲ್ ಆಗಿ ಬರಿಬೇಕಾಗಿತ್ತು. ಸೊ ಪ್ರೊಫೈಲ್ ರೈಟಿಂಗ್ ಬಗ್ಗೆ ಒಂದಿಷ್ಟು ನಿಮಗೆ ಕ್ಲೂ ತಿಳಿಯುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನೊಂದು ಪ್ರೊಫೈಲ್ ರೈಟಿಂಗನ್ನು ನಾನು ಏನು ಮಾಡ್ತೀನಿ ನಿಮಗೆ ತೋರಿಸ್ತೀನಿ, ಅಂದರೆ ನಿಮಗೆ ಕ್ಲಿಯರ್ ಆಗ್ತದೆ. ಎಸ್, ಈ ಡಾಟಾ ನೋಡ್ಕೊಡ್ರಿ. ಎಸ್, ಬಂತು. ನೇಮ್ K7, ಡೇಟ್ ಆಫ್ ಬರ್ತ್ ಬಂತು, ಆಮೇಲೆ ಪ್ಲೇಸ್ ಆಫ್ ಬರ್ತ್ ಬಂತು, ಸ್ಕೂಲಿಂಗ್ ಅದ, ಕರಿಯರ್ ಅದ, ಅಚೀವ್ಮೆಂಟ್ ಅದ. ಓಕೆ, ಇನ್ನು ನೀವೇ ಮಾಡಬೇಕು. ಆ ಥರ ನಾನು ಏನು ಫಸ್ಟ್ ತೋರಿಸಿದ್ದೀನಲ್ಲ ಆ ಥರನಾಗಿ ನೀವೇ ಪ್ರೊಫೈಲ್ ರೈಟಿಂಗನ್ನು ಕ್ರಿಯೇಟ್ ಮಾಡಬೇಕು. ಏನು ಬರೀತೀರಿ? ನೇಮ್ K7 ಇದ್ದಲ್ಲಿ ಎಸ್, ಮಿಸ್ಟರ್ K7 ವಾಸ್ ಬಾರ್ನ್ ಆನ್ April 14, 1957 ಎಟ್ ಮೇಲಸ್ ರಜವಲ್ಲಿ ಇನ್ ಕನ್ಯಾಕುಮಾರಿ ಡಿಸ್ಟ್ರಿಕ್ಟ್. ಎಸ್, ಇಲ್ಲಿ ಆಲ್ರೆಡಿ ಎಲ್ಲಾನೇ ಕೊಟ್ಟಿದ್ದಾರೆ ಅವರು. ಎಸ್, ಎಲ್ಲಿ? ಒಂದು 3 ಸಾಲದಲ್ಲಿ ಯಾರು, ಎಲ್ಲಿ ಹುಟ್ಟಿದರು, ಯಾವಾಗ ಹುಟ್ಟಿದ್ರು ಅಂತದ. ಅದನ್ನು 3 ಸಾಲದಲ್ಲಿ ನೀವು ಏನು ಬರಿಬೋದು? ಮಿಸ್ಟರ್ K7 ವಾಸ್ ಬಾರ್ನ್ ಆನ್ April 14, 1957 ಎಟ್ ಮೇಲ ಸರ್ಜವಿಲ್ಲಿ ಇನ್ ಕನ್ಯಾಕುಮಾರಿ ಡಿಸ್ಟ್ರಿಕ್ಟ್. ಮುಂದೇನಿದೆ? ನೆಕ್ಸ್ಟ್ ಸ್ಕೂಲಿಂಗ್ ತಮಿಳು ಮೀಡಿಯಂ ಗೌರ್ಮೆಂಟ್ ಸ್ಕೂಲ್ ಅಂತ ಅದ. ಅವ್ರೇನು ಬರೆದಿದ್ದಾರೆ? ಹಿ ಕಂಪ್ಲೀಟೆಡ್ ಹಿ ಸ್ಕೂಲಿಂಗ್ ಇನ್ ಅ ತಮಿಳ್ ಮೀಡಿಯಂ ಗವರ್ಮೆಂಟ್ ಸ್ಕೂಲ್. ವೆರಿ ಈಸಿ ಅದ. ನೆಕ್ಸ್ಟ್ ಇರ್ತಕ್ಕಂಥದ್ದು ಏನದ? ಕರಿಯರ್ ಏನದ? ಜಾಯಿನ್ಡ್ ಇಸ್ರೋ, ಡೈರೆಕ್ಟರ್ ಚೀಫ್ ಆಫ್ ಇಸ್ರೋ ಅದ. ಅದನ್ನು ಏನು ಯಾವ ಥರ ಸಾಲ್ ತೊಗೊಂಡಿದ್ದಾರೆ? ಈ ಜಾಯಿನ್ಡ್ ಇನ್ ಇಸ್ರೋ ಇನ್ 1982. ಈ ಬಿಕಮ್ ಅ ಡೈರೆಕ್ಟರ್ ಆಫ್ VSSC ಇನ್ 2015 ಆ್ಯಂಡ್ ದ ಚೀಫ್ ಆಫ್ ಇಸ್ರೋ ಇನ್ 2018. His greatest achievement was ISRO launching Chandrayana 2 under his leadership. ಸೊ ಆಲ್ರೆಡಿ ಇದೆ. ಓಕೆ, ಸೊ ಆಲ್ರೆಡಿ ಇಲ್ಲಿ ಇದೆ. ಸೊ ಅದನ್ನು ನಾವೇನು ಮಾಡಬೇಕಾಗಿದ್ದಪ್ಪ ಅಂದ್ರೆ ಸರಳವಾಗಿರ್ತಕ್ಕಂಥ ವಾಕ್ಯಗಳಲ್ಲಿ ಬರಿಬೇಕಾಗದ. ಇದು ನಿಮಗೆ 2ನೇ ಪ್ರೊಫೈಲ್ರಲ್ಲಿರ್ತಕ್ಕಂಥ ಹಿಂಟ್ ಇತ್ತು. ಇನ್ನು ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಿದ್ರು, ಸರ್ ನಮಗೆ ಸ್ಟೋರಿ ಬರೆಯೋದು ತುಂಬ ಕಷ್ಟ ಆಗ್ತದೆ. ಒಂದೇದು ಇವು ಮಾರಲ್ ಸ್ಟೋರಿನೇ ಇರ್ತಾವೆ, ನೀವು ಆಲ್ರೆಡಿ ಅವುಗಳಿಗೆ ಗೊತ್ತಿರ್ತದೆ, ಬಟ್ ನಿಮಗೆ ವಾಕ್ಯ ರಚನೆ ಮಾಡೋಕ್ಕೆ ಕಷ್ಟ ಅನ್ನಿಸ್ತದೆ ಅಂತ ತರ್ಬೋದು. ಬಟ್ ನಾನು ಏನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಚೆನ್ನಾಗಿ ಅವುಗಳನ್ನು ನೋಡಿ ಫಾರ್ಮ್ ಮಾಡಿ. ಓಕೆ, ಇರದೇ ಇದ್ದರೆ ಇವೇನು ಬ್ಲ್ಯಾಂಕ್ ಇದಾವಲ್ಲ ಇವೆಲ್ಲ ತೆಗೆದದು ಹೇಗಿದೆ ಅಲ್ಲ ಹಾಗೆ ಅದನ್ನು ಬರೀರಿ. ನಿಮ್ಗೆ 1 ಮಾರ್ಕ್ಸ್ ಆದರೆ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಬಟ್ ಈ ಥ್ರಸ್ಟಿಕ್ ರೋ ಬಗ್ಗೆ ನಿಮಗೆ ಗೊತ್ತದ. ಸೊ ಏನು ಸ್ಟೋರಿ ಇದೆ ಅನ್ನೋದನ್ನು ಇಲ್ಲಿ ನಾನು ಕೊಟ್ಟಿದ್ದೀನಿ. ಚೆನ್ನಾಗಿ ಈ ಥರ ಅದನ್ನು ಏನು ಮಾಡಬೇಕು? 8-10 ವಾಕ್ಯಗಳಲ್ಲಿ ಸ್ಟೋರಿಗಳನ್ನು ಬರಿಬೇಕು. ಯಾವಾಗ ನಿಮ್ಮಲ್ಲಿ ಒಕ್ಯಾಬುಲರಿ ಇರ್ತದೆ, ಆಮೇಲೆ ಸೆಂಟೆನ್ಸ್ ಸ್ಟ್ರಕ್ಚರ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತದೆ, ಅವಾಗ ಇದನ್ನು ಏನಾಗ್ತದಪ್ಪ ಅಂದ್ರೆ ಆಗ್ತದೆ. ಇದಕ್ಕೆ ಪ್ರಾಕ್ಟೀಸ್ ಆಗಬೇಕು ವಿದ್ಯಾರ್ಥಿಗಳಿಗೆ. ಓಕೆ, ಸೊ ಇನ್ನೊಂದು ಸ್ಟೋರಿ ಬಿಲ್ಟ್ ಮಾಡಲಿಕ್ಕೆ ಒಂದು ಎಕ್ಸಾಂಪಲ್ ಇದೆ. ಎಸ್,
ಏನಿದೆ ಅ ಲಯನ್ ಆ್ಯಂಡ್ ಅ ಮೌಸ್ ಅಂತಕ್ಕಂಥ ಸ್ಟೋರಿ ಅದ. ಸೊ ಲಯನ್ ಆ್ಯಂಡ್ ಅ ಮೌಸ್ ಸ್ಟೋರಿ ಬಗ್ಗೆ ನೋಡಿದ್ರೆ ಸೊ ಸಿಂಪಲ್ ಅದ. ಅದನ್ನು ಈ ಥರನಾಗಿ ನೀವೇನು ಮಾಡ್ಬೋದು, ಸ್ಟೋರಿಗಳನ್ನು ಬಿಲ್ಟ್ಗಳನ್ನು ಮಾಡ್ಬೋದು. ಹೇಳಿದ್ದೀನಿ ವೊಕ್ಯಾಬ್ಯುಲರಿ ಹೆಚ್ಚಿರಬೇಕು, ಆಮೇಲೆ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಕ್ಯಾಪಬಲ್ ಇತ್ತಂದ್ರೆ ಈ ಸ್ಕೋರ್ಗಳು ಏನಾಗ್ತಾವಪ್ಪ ಅಂದ್ರೆ ಆಗ್ತಾವ. ಇನ್ನು ವೆರಿ ಈಸಿ ಏನಪ್ಪ ಅಂತಂದ್ರೆ ಪಿಕ್ಚರ್ಗಳನ್ನು ರೈಟಿಂಗ್ ಮಾಡ್ತಕ್ಕಂಥದ್ದು. ಸೊ ಪಿಕ್ಚರ್ಗಳನ್ನು ನೋಡಿ ಸ್ಟಡಿ ಮಾಡ್ತಕ್ಕಂಥದ್ದು. ಫಸ್ಟ್ ಇತ್ತು ಈ ಒಂದು ಪಿಕ್ಚರನ್ನು ಒಂದು ಜಸ್ಟ್ ಕೊಟ್ಟಿದ್ದಾರೆ. ಸೊ ಇದನ್ನು ನೋಡಿದ ನಂತರ ಏನು ಅನ್ನಿಸ್ತದ, ಎಲ್ಲೋ ಹಾಸ್ಪಿಟಲ್ ಅದ, ಆಮೇಲೆ ಪೇಷಂಟ್ ಇದೆ, ಡಾಕ್ಟರ್ಸ್ ಇದ್ದಾರೆ, ನರ್ಸಸ್ ಇದ್ದಾರೆ. ಓಕೆ, ಇದನ್ನು ಒಂದು 8-10 ಸಾಲುಗಳಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಬರಿಬೇಕು. ಅವ್ರು ಹೆಂಗೆ ಬರೆದಿದ್ದಾರೆ ಅಂತ ಒಂದು ಉದಾಹರಣೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಬಂತು, ಎಸ್, ದಿಸ್ ಈಸ್ ಅ ಪಿಕ್ಚರ್ ಆಫ್ ಅ ಪೇಷಂಟ್ ಇನ್ ಅ ಹಾಸ್ಪಿಟಲ್ ವಿತ್ ಡಾಕ್ಟರ್ಸ್ ಆ್ಯಂಡ್ ಅದರ್ ಮೆಡಿಕಲ್ ಸ್ಟಾಫ್ ಅಟೆಂಡಿಂಗ್ ಟು ದ ಪೇಷಂಟ್. ಎಸ್, ಈ ಚಿತ್ರದಲ್ಲಿ ಏನಿದೆ, ಒಬ್ಬ ರೋಗಿ ಇದ್ದಾನೆ, ಮತ್ತು ಆಸ್ಪತ್ರೆಯಲ್ಲಿರ್ತಕ್ಕಂಥ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಇದ್ದಾರೆ. ಹಾಸ್ಪಿಟಲ್ ಈಸ್ ಅ ಪ್ಲೇಸ್ ವೇರ್ ಪೀಪಲ್ ಕಮ್ ಆಫ್ ದೇ ಫಾಲ್ ಸಿಕ್ ಆರ್ ಇಫ್ ದೇ ವಾಂಟ್ ಟು ಅಡ್ವೈಸ್ ಫ್ರಮ್ ದ ಡಾಕ್ಟರ್. ಹಾಸ್ಪಿಟಲ್ಗೆ ಜನ ಯಾಕೆ ಬರ್ತಾರೆ? ಅವರು ಅಸ್ವಸ್ಥರಾದಾಗ, ರೋಗಗ್ರಸ್ತರಾದಾಗ ವೈದ್ಯರ ಉಪದೇಶವನ್ನು ಪಡೀಲಿಕ್ಕೆ ಬರ್ತಾರೆ. ಡಾಕ್ಟರ್ ಶುಡ್ ಅರ್ನ್ ಟು ಟ್ರಸ್ಟ್ ಆಫ್ ದ ಪೇಷಂಟ್ಸ್. ಸೊ ಡಾಕ್ಟರ್ಗಳು ಏನು ಮಾಡಬೇಕು, ಮೊದಲು ರೋಗಿಗಳ ಒಂದು ವಿಶ್ವಾಸವನ್ನು ತಗೋಬೇಕು. ಸೊ ಈ ಥರ ಆ ಚಿತ್ರದಲ್ಲ, ಓವರಾಲ್ ಚಿತ್ರದ ಬಗ್ಗೆ ಏನು ನಿಮಗೆ ಮೆಸೇಜ್ ಬರ್ತದೆ ಅನ್ನೋದನ್ನು ಇಲ್ಲೆಲ್ಲನೂ ಕೂಡ ಕೊಟ್ಟಿದ್ದಾರೆ. ಇದನ್ನು ಎಕ್ಸಾಂಪಲ್ ಒಂದು ನೋಡ್ಕೊಡ್ರಿ. ಅಂದರೆ ಯಾವ ಥರನಾಗಿ ಅದರದ್ದು ಜಿಸ್ಟ್ಗಳನ್ನು ಬರಿಬೇಕಾಗ್ತದೆ, ತಿರುಳನ್ನು ಬರಿಬೇಕಾಗ್ತದೆ, ಇಂಪಾರ್ಟೆಂಟ್ ಇತ್ತು. ಓಕೆ, ಸೊ ಈ ಥರ ಒಂದು 8-10 ಸಾಲುಗಳನ್ನು ನೀವುಗಳು ಪಿಕ್ಚರ್ ಬಗ್ಗೆ ಬರಿಬೇಕಾಗಿತ್ತು. ಸೊ ಇನ್ನೊಂದು ಪಿಕ್ಚರನ್ನು ತೋರಿಸ್ತೀನಿ ನಿಮಗೆ. ಎಸ್, ಇದೇನಿದೆ, ಟ್ರೆಕ್ಕಿಂಗ್ ಇದೆಯಲ್ಲ, ನಡೆದಾಡೋದು. ಸೊ ಇದ್ರ ಬಗ್ಗೆ ಏನು ಬರೆದಿದ್ದಾರೆ ಅಂತ ನೋಡೋಣ. ಇಲ್ಲಿ ನೋಡಿದ್ರೆ ಸಿಂಪಲ್ ಮನುಷ್ಯ ಇದ್ದಾನೆ, ಇದೇನೋ ಒಂದಿಷ್ಟು ಗುಡ್ಡ ಇದೆ, ಆತನ ಕೈಯಲ್ಲಿ ಸ್ಟಿಕ್ಸ್ ಇದಾವ, ಶೂಸ್ ಇದಾವ, ಅವ್ರು ಸುತ್ತ ಇದ್ದಾನೆ, ಹೆಗ್ಲಿಗೆ ಬ್ಯಾಗ್ ಇದೆ. ಇದನ್ನು ಕೂಡ ಬರಿಬೋದು ಇಂಗ್ಲೀಷ್ನಲ್ಲಿ, ನೋ ಪ್ರಾಬ್ಲಮ್. ಇಲ್ಲಿ ಬರೆದಿದ್ದಾರೆ ಉತ್ತರ, ಟ್ರೆಕ್ಕಿಂಗ್ ಈಸ್ ಅ ಫ್ಯಾಷನ್ ಆಫ್ ಮೆನಿ ಪೀಪಲ್. ಓಕೆ, ಇಟ್ ಕೀಪ್ಸ್ ದೆಮ್ ಫಿಸಿಕಲಿ ಸ್ಟ್ರಾಂಗ್ ಆ್ಯಂಡ್ ಮೆಂಟಲಿ ಫಿಟ್. ಟ್ರೆಕ್ಕಿಂಗ್ ಹೆಲ್ಪ್ಸ್ ಪೀಪಲ್ come together, enjoy and forget their daily travels. Trekking alone is sometimes dangerous as one may lose one's way or encounter dangers. ಈ ಥರ ಸೊ ಒಬ್ಬರೇ ಸುತ್ತಾಡೋದ್ರಿಂದ ಏನೆಲ್ಲ ಆಗ್ತದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಜಸ್ಟ್ ಓನ್ಲಿ ಫಾರ್ ದ ಕ್ಲೂ ಹೇಳಿದ್ದೀನಿ, ಟಿಪ್ಸ್ ಹೇಳಿದ್ದೀನಿ. ಪ್ರೊಫೈಲ್ ರೈಟಿಂಗ್ ಮಾಡ್ತಕ್ಕಂಥದ್ದು, ಸ್ಟಡಿ ಪಿಕ್ಚರ್ ಮಾಡ್ತಕ್ಕಂಥದ್ದು, ಆಮೇಲೆ ನೆಕ್ಸ್ಟ್ ಸ್ಟೋರಿಗಳನ್ನು ಬಿಲ್ಟ್ ಮಾಡ್ತಕ್ಕಂಥದ್ದು. ಚೆನ್ನಾಗಿ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈ ಕ್ವಶನ್ಸ್ಗಳನ್ನು ತಾವು ಅಟೆಂಪ್ಟ್ ಮಾಡಲೇಬೇಕು. ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದರೆ ಸ್ಕೋರ್ ಆಗೇ ಆಗ್ತದೆ. ಸೊ ವಿದ್ಯಾರ್ಥಿಗಳೇ, ವಿಡಿಯೋ ಲೈಕ್ ಆದರೆ ಲೈಕ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಆಗಿ, ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ. ಹೆಚ್ಚೆಚ್ಚು ಶೇರ್ ಮಾಡಿದರೆ ಮತ್ತಷ್ಟು ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಇರ್ತಕ್ಕಂಥ ಪಿಕ್ಚರ್ಸ್ಗಳನ್ನು, ಸ್ಟೋರಿಗಳನ್ನು, PDF ಗಳನ್ನು ಹಾಕ್ತೀನಿ. ಅವುಗಳಿಂದ ನೀವು ನೋಡಿಕೊಂಡು ಸ್ಟಡಿಗಳನ್ನು ಮಾಡಬೇಕು.